ಕೇಶವ್ ಸರ್, ಹೆಂಗೆ ನೋಡ್ತೀರಿ ಈ ನಿರ್ಧಾರವನ್ನು? 1.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಬರುವ ಆದಾಯ ಕಡಿಮೆ ಆಗುತ್ತೆ ಈ ನಿರ್ಧಾರದಿಂದ ಅಂತ. ಯಾರೂ ದುಡ್ಡು ಬರೋದು ಬೇಡ ಬಿಡಿ ಅನ್ನೋರಲ್ಲ. ಆದರೆ 1.5 ಲಕ್ಷ ಕೋಟಿ ಕೇಂದ್ರಕ್ಕೆ ಬರುವಂಥ GST ಕಡಿಮೆ ಆಗುತ್ತೆ, 5 ರಿಂದ 6 ಲಕ್ಷ ಕೋಟಿ ಡೊಮೆಸ್ಟಿಕ್ ವ್ಯಾಪಾರ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ. ನನಗೆ ಏನನ್ಸುತ್ತೆ ಅಂದ್ರೆ ಅದು ಅಷ್ಟೊಂದು ಕಡಿಮೆ ಕೇಂದ್ರ ಸರ್ಕಾರಕ್ಕೂ ಆಗಲ್ಲ, ರಾಜ್ಯ ಸರ್ಕಾರಕ್ಕೂ ನಷ್ಟ ಆಗಲ್ಲ ಅಂತ ನನಗನ್ಸುತ್ತೆ. ಓಕೆ, ಯಾಕೆ ಅಂತಂದ್ರೆ ವೆರಿ ಬೇಸಿಕ್ ಥಿಂಗ್ಸ್ ನ ಲೆಟ್ ಮೀಸ್ ಪುಟ್ ಇಟ್ ರೈಟ್. ಒಂದು ಏನು, ನಾವು ಯಾವಾಗ ಯಾವುದೇ ದೇಶದಲ್ಲಿ ನೀವು ನೋಡಿ, ನಮ್ಮ ದೇಶದ ಇತಿಹಾಸನೂ ತೆಗೆದು ನೋಡಿ, ಬೇರೆ ದೇಶದ ಇತಿಹಾಸಗಳು ತೆಗೆದು ನೋಡಿ. ಅಮೆರಿಕಾದಲ್ಲಿ ರೇಗನ್ ಅವರು ಪ್ರೆಸಿಡೆಂಟ್ ಇದ್ದಾಗ ನಾವು ರೇಗನಾಮಿಕ್ಸ್ ಅಂತ ಕರಿತಿದ್ವಿ. ಆ ಕಾಲಕ್ಕೆ ಟ್ಯಾಕ್ಸ್ ಕಟ್ಸ್ ಮಾಡಿದ್ರು. ಟ್ಯಾಕ್ಸ್ ಕಟ್ ಮಾಡಿದಾಗ ಸಹಜವಾಗಿ ಅಲ್ಲಿ ಇನ್ಕಮ್ ಕೂಡ ಜಾಸ್ತಿ ಆಯ್ತು, ರೆವೆನ್ಯೂ ಜಾಸ್ತಿ ಆಯ್ತು. ಆಗ ಅವರು ಫ್ರೀ ಟ್ರೇಡ್ ಕೂಡ ಹೇಳಿದ್ರು. ಈ ಟ್ರಂಪ್ ಬಂದ್ಮೇಲೆ ಅದು ಬಿಡಿ, ಅದು ದೂರದ ಕತೆ. ಈಗ ಭಾರತದಲ್ಲೇ ತಗೊಳ್ಳಿ, ನಮ್ಮಲ್ಲಿ GST ಗೆ ಮುಂಚೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತು? ವ್ಯಾಟ್ ಇತ್ತು. ವ್ಯಾಟ್ ಇದ್ದಾಗ್ಲೂ ಸಹ ಟ್ಯಾಕ್ಸ್ ಕಲೆಕ್ಷನ್ ವಾಸ್ ಫಾರ್ ಲೆಸ್ ದೆನ್ GST ಬಂದ್ಮೇಲೆ. ಅಂದ್ರೆ ಯಾವುದೇ ಒಂದು ಸರಳೀಕರಣವಾಗಿದ್ರೆ, ನಿಮ್ಗೆ ಇರುವಂತ ಒಂದು ತೆರಿಗೆ ಪದ್ಧತಿಯಿಂದ ಇನ್ನಷ್ಟು ಒಳ್ಳೆಯ ಸರಳೀಕರಣ ಆದಂತ ಪದ್ಧತಿ ಮತ್ತೆ ತೆರಿಗೆಯ ದರ ಕಡಿಮೆ ಆದಾಗ ಸಹಜವಾಗಿ ಜನರ ಕಂಪ್ಲೈನ್ಸ್ ಜಾಸ್ತಿ ಆಗತ್ತೆ. ಈಗ ನಾನೇ ಎಷ್ಟೋ ಸರಿ ಅಂಗಡಿಗಳಿಗೆ ಹೋದಾಗ 18%, 28% ಟ್ಯಾಕ್ಸ್ಗಳಿದ್ದಾಗ ಅವ್ರಿಗೆ ಅರ್ಧ ತೋರ್ಸಕ್ ಆಗತ್ತಾ ಇದನ್ನ ಬೆಲೆನ? ನಮ್ಗೆ ಅರ್ಧ ಮೆಟೀರಿಯಲ್ ಕೊಟ್ಟಿದೀವಿ ಅಂತ ಆದ್ರೆ, ನೀವು 1 ಲಕ್ಷ ಆದ್ರೆ 50,000 ತೋರಿಸಿ ನಮ್ಗೆ ಬಿಲ್ ಅರ್ಧ ಅಕೌಂಟ್ ಅಲ್ಲಿ ತಗೊಳ್ಳಿ, ಇನ್ನರ್ಧ ಕ್ಯಾಶ್ ಅಲ್ಲಿ ಕೊಡ್ತೀವಿ ಅನ್ನೋ ತರ ತಗೊಳ್ಳಿ ಅನ್ನೋಂಥವ್ರು. ಈ ತರದ್ದು ತುಂಬಾ ನಾನು ಅವೆನ್ಯೂ ರೋಡು ಮತ್ತೆ ಇದು ಚಿಕ್ಕಪೇಟೆಗೆಲ್ಲ ಹೋದಾಗ ನಾನು ಗಮನಿಸ್ತಿದ್ದೆ, ಈ ತರದ್ದೆಲ್ಲ ಆಗ್ತಾ ಇದೆಯಲ್ಲ ಇಲ್ಲಿ ಅಂತ. ಇದು ಬಹುಶಃ ಎಲ್ಲ ವ್ಯಾಪಿ. ಈಗೇನಾಗುತ್ತೆ, ನಿಮ್ಗೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ತುಂಬಾ ಸರಳೀಕರಣ ಮಾಡಿದ್ದಾರೆ. ಮತ್ತೆ ಎರಡೇ ಆಲ್ಮೋಸ್ಟ್ ನಿಮ್ಗಿರೋದು, 5 ಇರ್ಬೇಕು ಅಲ್ಲ 18 ಇರ್ಬೇಕು, ಎಲ್ಲದರಲ್ಲೂ ನಿಮ್ಗೆ ಕಡಿಮೆ ಆಗಿದೆ. ಆಗಿದ್ದಕ್ಕೆ ನಂಗನ್ಸುತ್ತೆ ಇಲ್ಲ ಕಂಪ್ಲೈನ್ಸ್ ಮಾಡೋಣ, ಗ್ಯಾರಂಟಿನೂ ಸಿಗುತ್ತೆ ಅನ್ನೋಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಏನಾಗುತ್ತೆ ಇಲ್ಲಿ ನೋಡಿ, ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ ಈಗ ಅನೇಕರಿಗೆ ಪನ್ನೀರು, ಮೊಸರು ಇವೆಲ್ಲವೂ ಡಯಟ್ನ ಭಾಗವಾಗಿರ್ಲಿಲ್ಲ. ಇಲ್ಲ ನಿಮ್ಮ ಬ್ರಾಂಡೆಡ್ ಚಪಾತಿನೋ ರೋಟಿನೋ ಅವರದ್ದು ಡಯಟಿನ ಭಾಗವಾಗಿರ್ಲಿಲ್ಲ. ಅವಾಗ ಏನಾಗುತ್ತೆ, ಅವರು ಕೂಡ ನಾವ್ ಇದನ್ನ ತಗೊಳ್ತೀವಿ ಅಂತಾರೆ, ಯಾಕಂದ್ರೆ ನಮ್ಗೆ ಬಜೆಟ್ ಅಲ್ಲಿ ಅಫೋರ್ಡ್ ಆಗುವಂತ ಅನೇಕ ಜನ ಈಗ ಬರ್ತಾರೆ. ಸೊ ಹಂಗಾಗಿ ಆ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ ಸಹಜವಾಗಿ ನಿಮ್ಗೆ ಇನ್ನಷ್ಟು ಹೆಚ್ಚು ಡಿಮ್ಯಾಂಡ್ ಬರುತ್ತೆ, ಪ್ರೊಡಕ್ಷನ್ ಪ್ರೋಸೆಸ್ಗೆ ಬೂಸ್ಟ್ ಸಿಗುತ್ತೆ. ಇನ್ನೂ ಒಂದು ಲೆಟ್ ಮಿ ಆಡ್ ಇಟ್, ಏನಂದ್ರೆ ಇದರಿಂದ ನೋಡಿ ಯಾವ್ಯಾವ ಸೆಕ್ಟರ್ಸ್ಗೆ, ಎಸ್ಪೆಷಲಿ ಹೌಸಿಂಗ್ ಸೆಕ್ಟರ್ಗೆ ಕಳೆದ 2 ತಿಂಗಳು ತುಂಬಾ ಡೌನ್ ಫಾಲ್ ಆಗ್ತಾ ಇತ್ತು. ಬಿಕಾಸ್ ಮಳೆನೂ ಹಂಗೆ ಇತ್ತು, ಸಿಮೆಂಟ್ ದರ ಎಲ್ಲ ಜಾಸ್ತಿ ಆಗಿತ್ತು. ಯಾವಾಗ್ಲೂ ಸಾಮಾನ್ಯವಾಗಿ ಸಮ್ಮರ್ ಅಲ್ಲಿ ಇದು ಜಾಸ್ತಿ ಆಗುತ್ತೆ, ಸಿಮೆಂಟಿನ ಬೆಲೆ ಜಾಸ್ತಿ ಆಗುತ್ತೆ. ನೀವು ಯಾವುದೇ ವರ್ಷ ನೋಡಿದ್ರೇನೋ ಆ ಟೈಮಲ್ಲಿ, ಬಿಕಾಸ್ ಆಫ್ ದಿ ಅವೈಲಬಿಲಿಟಿ ಆಫ್ ದಿ ಇದು ರಿಸೋರ್ಸಸ್. ಈಗೇನಾಗುತ್ತೆ, ಇದು ಸ್ವಲ್ಪ ಡೌನ್ ಇತ್ತು. ನೀವು ಈಗ ಸ್ಟೀಲ್ ಮತ್ತೆ ಸಿಮೆಂಟ್ ನ ಬೆಲೆ ದರ ಕಡಿಮೆ ಮಾಡಿದ್ರಿಂದ 10% ಮಿಕ್ಕುತ್ತೆ. ಸೊ 10% ಕಡಿಮೆ ಆಗೋದ್ರಿಂದ ನಾನು ಅನ್ಕೊಂಡಿದೀನಿ, ಮುಂದಿನ ವರ್ಷ ನಾನು ಮನೆ ಕಟ್ಟಬೇಕು ಅಥವಾ ತಗೋಬೇಕು ಅಂತಿದ್ದವನು, ಅದ್ರ ಮುಂದಿನ ವರ್ಷ ತಗೋಬೇಕಂತಿದ್ದವರು ನಿಮಗೆ ಈಗ ಅಫೋರ್ಡ್ ಆಗ್ತಾ ಇದ್ದೀರಾ, ನಾನು ಇದನ್ನ ತಗೋಬಹುದು ಇವಾಗ ಅಂತ. ಸೊ ನೀವು ಈ ಸೆಕ್ಟರ್ ನ ಬೂಸ್ಟ್ ಮಾಡಿದ್ರೆ 56 ಸೆಕ್ಟರ್, ಅಂದ್ರೆ 56 ಸೆಕ್ಟರ್ ಇದ್ರ ಜೊತೆಗೆ ನಂಬಿಕೊಂಡಿರುವಂತಹ ಸೆಕ್ಟರ್ ಗಳಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗುತ್ತೆ. ನೀವು ಪ್ಲಂಬಿಂಗ್ ಇರ್ಬೋದು, ಮೊಸಾಕ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ವುಡ್ ಇರ್ಬೋದು, ನೀವು ಲೆಕ್ಕ ಹಾಕ್ತಾ ಹೋದ್ರೆ 56ಕ್ಕಿಂತ ಜಾಸ್ತಿ ಆಗುತ್ತೆ. ಈ ಎಲ್ಲ ಸೆಕ್ಟರ್ ಗಳಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಎಂಪ್ಲಾಯ್ಮೆಂಟು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಎಂಪ್ಲಾಯ್ಮೆಂಟು ಜಾಸ್ತಿ ಆಗೋದ್ರಿಂದ ಸಹಜವಾಗಿ ಏನಾಗುತ್ತೆ, ಅವನ ಪರ್ಚೇಸಿಂಗ್ ಪವರು ಜಾಸ್ತಿ ಇದೆ, ಪ್ರೈಸಸ್ ಕಡಿಮೆ ಇದೆ. ಹಾಗಾಗಿ ಅವ್ನು ತಗೊಳ್ಳೋದ್ರಿಂದ ನ್ಯಾಚುರಲಿ ಏನಾಗುತ್ತೆ, ನಿಮ್ಗೆ ಕಂಪ್ಲೈನ್ಸ್ ಜೊತೆಗೆ ರೆವಿನ್ಯೂನು ಜಾಸ್ತಿ ಆಗುತ್ತೆ. ಮತ್ತೆ ನೀವು ನೋಡಿ ಹೆಂಗೆ ಇದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ನಾವು ಬೆಳಿಗ್ಗೆ ಎದ್ದು ನಾವು ಹಲ್ಲುಜ್ಬಿಟ್ಟು ವಾಕಿಂಗ್ ಹೋಗೋಣ ಅಂತಂದ್ರೆ, ನಿಮ್ಮ ಪೇಸ್ಟ್ ಇರ್ಬೋದು, ನಿಮ್ಮ ಬ್ರಷ್ ಇರ್ಬೋದು, ಎರಡರ ಮೇಲೇನು ನಿಮ್ಗೆ ಇದು GST ಕಡಿತ ಆಗುತ್ತೆ. ಹಾಗೇನೆ ತಲೆಗೆ ಎಣ್ಣೆ ಹಾಕೊಂಡು ನಾನು ಸೈಕಲ್ ಅಲ್ಲಿ ಒಂದು ರೈಡ್ ಮಾಡ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ, ನನ್ನ ದೈಹಿಕವಾಗಿ ವ್ಯಾಯಾಮ ಆಗ್ಲಿ ಅಂತ ಹೋದ್ರೆ ಅಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಬಂದು ಕಾಫಿ ಕುಡಿಬೇಕು, ಇಲ್ಲ ನಾನು ಹಾರ್ಲಿಕ್ಸ್ ಕುಡಿಬೇಕು ಅಂದ್ರೂ ಹಾಲ್ಗೂ ನಿಮ್ಗೆ ದರ ಕಮ್ಮಿ ಆಗುತ್ತೆ. ಇಲ್ಲ ನಾನು ಮಧ್ಯಾಹ್ನ ಒಂದಷ್ಟು, ಸಾಯಂಕಾಲ ಸ್ನಾಕ್ಸ್ ತಿಂತೀನಿ, ನಮ್ಕಿನ್ನೋ ಸಾಸೋ ಇನ್ನೊಂದು ಏನಾದ್ರು ನೂಡಲ್ಸೋ ಚಾಕ್ಲೇಟ್ಸೋ ತಗೋತೀನಿ ಅಂದ್ರೆ ನಿಮ್ಗೆ ಅಲ್ಲೂ ಕಡಿಮೆ ಆಗುತ್ತೆ. ಆನಂತರ ನಾನು ಸಾಯಂಕಾಲಕ್ಕೆ ರೋಟಿನೋ ಬ್ರೆಡ್ ಏನೋ ಐಸ್ ಕ್ರೀಮೋ ಏನ್ ತಿಂತೀನೋ, ಮತ್ತೆ ಈವನ್ ಸಾಯಂಕಾಲಕ್ಕೆ ಸುಸ್ತಾಗಿ ನಾನು ಎಳ್ನೀರ್ ಅಂದ್ರೇನು ಅಥವಾ ಬ್ರಾಂಡೆಡ್ ಡ್ರಿಂಕಿಂಗ್ ವಾಟರ್ ಕೂಡ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ಮನುಷ್ಯನ ದಿನನಿತ್ಯದ ಅಗತ್ಯತೆಗಳಲ್ಲಿ ಏನೇನ್ ಬೇಕಿತ್ತು ಅವೆಲ್ಲವನ್ನೂ ಈ ಅಂಶಗಳನ್ನು ಇದರಲ್ಲಿ ತುಂಬಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಸಹಜವಾಗಿ ನಮ್ಗೆ ಅನ್ಸುತ್ತೆ ಇದು ನನ್ನ ಒಂದು ಈಸ್ ಆಫ್ ಲಿವಿಂಗ್ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿದೆ, ನಾನೀಗ ಮೊದಲಿಗಿಂತ ಚೆನ್ನಾಗಿ ಬದುಕಬಹುದು ಅನ್ನುವಂಥದ್ದು ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಆಗ ಏನ್ ಮಾಡ್ತಾರೆ ಪ್ರತಿಯೊಬ್ರು,
ಅದು ಕಂಪ್ಲೈಯನ್ಸ್ ಜೊತೆಗೆ ಅವರ ಬದುಕನ್ನು ಹಸನಗೊಳಿಸ್ಕೊಳ್ತಾರೆ. ಯಾವಾಗ್ಲೂ ನಾವು ತೆರಿಗೆಯ ವಿಚಾರದಲ್ಲಿ, ನೀವು ಒಳ್ಳೆ ಮಾತನ್ನ ಆವಾಗಲೇ ಆರಂಭದಲ್ಲೇ ಹೇಳಿದ್ರಿ, ತೆರಿಗೆ ಅನ್ನುವಂಥದ್ದನ್ನ ನಾವು ಹೊರೆ ಮಾಡಿ ಇದ್ರೂ ಕೂಡ ಇದರ ಟೈಮಿಂಗ್ ಏನು ಅಂದ್ರೆ ಟೈಮಿಂಗ್ ಒಂದು ಪ್ರಶ್ನೆ. ಇನ್ನೊಂದು, ನಾವು ಇದನ್ನೆಲ್ಲ ಮಾತಾಡ್ತಾ ಇರೋದು ಕೇಶವ್ ಸರ್, ಮ್ಯಾನುಫ್ಯಾಕ್ಚರರು ಈ ತೆರಿಗೆ ಕಡಿತದ ಲಾಭವನ್ನು ಗ್ರಾಹಕನಿಗೆ ವರ್ಗಾಯಿಸುವ ನಿರ್ಧಾರ ಮಾಡಿದರೆ, ಇಲ್ಲ ಈಗ ರೆಪೋ ರೇಟ್ ಕಡಿಮೆ ಮಾಡಿದಾಗ RBI ನವರು ಹೇಳ್ತಾರೆ ಬ್ಯಾಂಕುಗಳು ಇದರ ಲಾಭವನ್ನು ಗ್ರಾಹಕರಿಗೆ ಕೊಡಬೇಕು ಅಂತ. ಅಲ್ಲಲ್ಲ, ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಡಸ್ ನಾಟ್ ಫರ್ಗೆಟ್ ಇಟ್. ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನುವಾಗ್ಲೇ ಅದರ ಅರ್ಥ ಶಿಫ್ಟಿಂಗ್ ಇರುತ್ತೆ ಅಂತ. ಈಗ ಯಾವಾಗ ಪ್ರೊಡ್ಯೂಸರ್ ಮೇಲೆ ಹಾಕಿರ್ತೀವಿ, ಅವನು ಶಿಫ್ಟ್ ಮಾಡಿರ್ತಾನೆ ಇದನ್ನ ಗ್ರಾಹಕನ ಮೇಲೆ. ಸಹಜವಾಗಿ ಈಗ ಮೊದಲಿನ ರೀತಿ ಅಲ್ಲ. ಗ್ರಾಹಕನಿಗೆ ಶಿಫ್ಟ್ ಮಾಡಿದಾಗ ನೀವು ಗ್ರಾಹಕ ಅದನ್ನ ಇವಾಗ ಕಡಿಮೆ ಮಾಡಿದಾಗ್ಲೂ ಅದು ಗ್ರಾಹಕನಿಗೆ ವರ್ಗಾಯಿಸಲೇಬೇಕು. ಯಾಕಂದ್ರೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ನ ಡೆಫಿನೇಷನ್ ಅಲ್ಲಿ ಇದೆ, ಕಾನ್ಸೆಪ್ಚುಯಲ್ ಡೆಫಿನೇಷನ್ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಹೇಗೆ ನಾನು ತೆರಿಗೆ ನನ್ನ ಮೇಲೆ ಹಾಕಿದ್ರೆ ನಾನೇ ಕಟ್ಬೇಕು, ಇದು ಪರೋಕ್ಷ ತೆರಿಗೆಯಲ್ಲಿ ತೆರಿಗೆ ಇದ್ರ ಮೇಲೆ ಪ್ರೊಡ್ಯೂಸರ್ ಮೇಲೆ ಹಾಕ್ತಾನೆ, ಅನಂತರ ಅವ್ನು ಕಟ್ಟಿರ್ತಾನೆ, ಅದನ್ನ ಶಿಫ್ಟ್ ಮಾಡಿ ನನಗೆ ಹಾಕಿರ್ತಾರೆ, ನಾನು ಕಟ್ಟದ ಮೇಲೆ ನೀವು ಅದರಲ್ಲಿ ಬೇಕಾದ್ರೆ ವಾಪಸ್ ತಗೊಳ್ಳೋದು. ಈಗ ಕ್ರೆಡಿಟ್ ಇನ್ಪುಟ್ ಟ್ಯಾಕ್ಸ್ ಇದೆ, ಅದು ತಗೋಬಹುದು. ಬಿಟ್ರೆ ಇದನ್ನ ನೀವು ಹೋಲ್ಡ್ ಮಾಡಕ್ ಆಗಲ್ಲ. ನನಗೇನಿದೆ 2-3 ಸೆಕ್ಟರ್ ಅಲ್ಲಿ ನೋಡಿ, ಹೋಟೆಲ್ ಬೆಲೆಗಳು ಸೆಪ್ಟೆಂಬರ್ 22ರಿಂದ ಗ್ಯಾರಂಟಿ ಕಡಿಮೆ ಆಗುತ್ತೆ. ಎಜುಕೇಶನ್ಗೆ ಬುಕ್ಸ್ ಏನ್ ಬೇಕು ಅದು ಕಡಿಮೆ ಆಗುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬೂಸ್ಟ್ ಸಿಗುತ್ತೆ. ಅದರ ಜೊತೆಗೆ ನನ್ಗೆ ಏನಂತಂದ್ರೆ, ಹಾಸ್ಪಿಟಲ್ ಇಂಡಸ್ಟ್ರಿ ಬಗ್ಗೆ ನೀವ್ ಹೇಳಿದ್ದನ್ನ ಬೇಕಿದ್ರೆ ಮಾಡ್ಬೋದು. ಅವಾಗ ಇನ್ನೊಂದೆರಡು ಏನಾದ್ರು ಅವರು ಹೋಲ್ಡ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಯಾಕೆ ಅಂತಂದ್ರೆ, ಇಲ್ಲ ಇದು ಈ ಎಕ್ವಿಪ್ಮೆಂಟ್ ಇರ್ಲಿಲ್ಲ. ಅಲ್ಲ ಕೇಶವ್ ಸರ್, ಅದನ್ನೇ ನಾನು ಕೇಳಿದ್ದೆ. ಈಗ ಮೆಡಿಕಲ್ ಇನ್ಶೂರೆನ್ಸ್ಗೆ GST ನಿಲ್ ಮಾಡಿದ್ರು. ಕರೋನಾ ಆದ್ಮೇಲೆ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಆಗ ಸರ್ಕಾರಕ್ಕೆ ಜ್ಞಾನೋದಯ ಆಗ್ಲಿಲ್ವಾ? ಈಗಲೇ ಜ್ಞಾನೋದಯ ಆಗ್ಲಿಕ್ಕೆ ಪೊಲಿಟಿಕಲ್ ಕಾರಣಗಳೇನಾದ್ರೂ ಉಂಟಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಪೊಲಿಟಿಕಲ್ ಕಾರಣ ಖಂಡಿತ ಇದೆ. ನೀವು ಹೇಳಿದ್ರಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಂದು ಭಾಗ ಆಯ್ತು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕೇನು ಅಂತಂದ್ರೆ, ಟ್ರಂಪಿನ ಟ್ಯಾರಿಫಿನ ಹೊಡೆತ ಜೋರಾಗೆ ಇತ್ತು. ಅದನ್ನ ಲೆಟ್ ಅಸ್ ನಾಟ್ ಫರ್ಗೆಟ್ ಇಟ್. 50% ಟ್ಯಾಕ್ಸ್ ಮಿನಿಮಮ್ ಇದೆ. ನಮ್ಮಲ್ಲಿ MSMEಗಳು 25ರಿಂದ 35% ಒಳಗಡೆ ಲಾಭ ಮಾಡಿ ವ್ಯಾಪಾರ ಮಾಡ್ತಾ ಇದ್ವು. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಟಫ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅವನು 15ರಿಂದ 20% ಲಾಸ್ ಮಾಡಿಕೊಂಡು ವ್ಯಾಪಾರನ ಸಸ್ಟೈನ್ ಮಾಡೋದು ತುಂಬಾ ಕಷ್ಟ ಇತ್ತು. ಸೊ ಡೊಮೆಸ್ಟಿಕ್ ಕನ್ಸಂಪ್ಷನ್ ನ ಬೂಸ್ಟ್ ಮಾಡೋದು ಒನ್ ಆಫ್ ದಿ ರೀಸನ್. ನಾನು ಅದೇ ರೀಸನ್ ಅಂತ ಹೇಳಲ್ಲ. ಮುಂಚೆನೆ ಯಾಕೆ ಮಾಡ್ಲಿಲ್ಲ ಅಂತ ನಾವು ಕೇಳೋದು ತಪ್ಪಲ್ಲ. ಆದ್ರೆ 2022ರಿಂದ ಮಾತುಕತೆ ಆಗಿತ್ತು, ಮಾಡ್ಬೇಕು. ಯಾಕೆ ಆಗ್ತಾ ಇಲ್ಲ? ಕೋವಿಡ್ ನಂತರ ಭಾರತದ ಆರ್ಥಿಕತೆ 2 ವರ್ಷ ಹಿಂದಕ್ಕೆ ಹೋಗಿತ್ತು. ನಾವು ರಿಕವರ್ ಆಗಕ್ಕೆ ಶುರು ಆಗಿದೆ 2022 ಅಲ್ಲಿ. ರಿಕವರ್ ಆದ್ಮೇಲೆ ಕೂಡ ನಮಗೆ ಬಾರ್ಡರ್ ಅಲ್ಲಿ ಇದ್ದಂತ ಕ್ರೈಸಿಸ್, ಡಿಫೆನ್ಸ್ಗೆ ಹಣನ ಶಿಫ್ಟ್ ಮಾಡಿದ್ದು ಎಲ್ಲವನ್ನ ನಾವು ಗಮನಿಸಬೇಕು. ಅದನ್ನ ಶಿಫ್ಟ್ ಮಾಡಿ ಇವಾಗ ಒಂದು ರೈಟ್ಫುಲ್ ಟೈಮ್. ಅಫ್ಕೋರ್ಸ್ ನೀವು ಹೇಳುವ ಹಾಗೆ ಪೊಲಿಟಿಕಲ್ ಆಂಗಲ್ ಇದ್ದಿರ್ಬೋದು, ಆದ್ರೆ ಯಾವಾಗ್ಲೇ ಮಾಡ್ಲಿ, ಬೆಟರ್ ಲೇಟ್ ದೆನ್ ಡನ್ ಎವರ್. ಜನಕ್ಕೆ ಒಳ್ಳೇದಾದ್ರೆ ಲೆಟ್ ಅಸ್ ಆಲ್ ವೆಲ್ಕಮ್ ಇಟ್. ಇದೊಂದು ಕ್ರಾಂತಿಕಾರಕ ಒಂದು ಬದಲಾವಣೆ. ಇದು ಇನ್ನೂ ನಾನ್ ಎಕ್ಸ್ಪೆಕ್ಟ್ ಮಾಡೋದು, ಇನ್ನೂ ಚೆನ್ನಾಗಿ ಈಗ ಜನ ಕಂಪ್ಲೈ ಮಾಡಿದ್ರೆ 18 ಹೋಗಿ 100% ಆಗ್ಬೋದು. ಆ ಮಟ್ಟಕ್ಕೆ ಈ ದೇಶವನ್ನ ಮುಂದಕ್ಕೆ ತಗೊಂಡೋದ್ರೆ ವಿಕಸಿತ ಭಾರತ ಗ್ಯಾರಂಟಿ ಆಗತ್ತೆ ಅಂತ ನನಗನ್ಸುತ್ತೆ. ಎಸ್, ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.